ನಿಮ್ಮನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ ಕೇಳಿ ಮೈನೆ ಕೇಳಿ ಹಿಂದೆ ಮಾಡೋಣ ಎಲ್ಲ ಚೇಂಜ್ ಮಾಡ್ತೀವಿ ಹಿಂದಕ್ಕೆ ಮೊಬೈಲ್ ಕಿತ್ಕೊಂಡ್ಬಿಟ್ಟು ಮನೆ ಸೇರೋ ಎಲ್ಲಿ ಇದಾಗ್ಬಿಡುತ್ತೇನೋ ಅಂತ ಭಯ ಆಗ್ತದೆ. ಓಕೆ ನೀವು ಹೇಳಿದ ಗಮನ ಇಟ್ಕೊಳ್ತೀವಿ. ಬೇಕಾದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ. ಫೋನ್ ನಂಬರ್ ಹೇಳಮ್ಮ. ನಂತ 99 ಸ್ವಲ್ಪ ಜಾಗ ಹಾಕಿರೋರು ಆಫೀಸ್ ಎಲ್ಲ ಇಚ್ಛೆ ಅಲ್ಲೇ ಸಾಕಾ ನಿಮ್ದು ಗ್ರೀವೆನ್ಸಸ್ ಎಲ್ಲ ಪಟ್ಟಿ ಮಾಡ್ಕೊಳ್ಳಿ. ನಿಮ್ಗೆ ಅದು ಕಾಲ್ ಯು ನಮ್ಮ ಆಫೀಸರ್ಸ್ ಕಾಲ್ ಮಾಡ್ತಾರೆ. ಬರ್ನಿಂಗ್ ಪ್ಲಾಸ್ಟಿಕ್ ವಿಲಿಯಮ್ಸ್ ಅವರು ಮಾಡ್ತಾರೆ. ಒಂದು ನಿಮಿಷ ಬರ್ಕೊಳ್ಳಿ. ವಿಲಿಯಮ್ಸ್ ಅವರೆಲ್ಲ ಮಾಡ್ತಾರೆ ಕೆಲಸ. ಫೋನ್ ನಂಬರ್ ಬರೀರಿ. ಡೌನ್ ಮಾಡಿ ಕ್ಯಾಮ್ರಾ ಡೌನ್ ಮಾಡಿ 990202 ಕ್ಯಾಮ್ರಾ ಕಳಿಸ್ಬಿಟ್ಟು ಎಲ್ಲರೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಸರ್ ಕ್ಯಾಬೇಜ್ ಅಲ್ಲಿ. ಯಾವಾಗ್ಲೂ ಕ್ಯಾಬೇಜ್ ಬೆಳಿಗ್ಗೆ ಸಾಯಂಕಾಲ ಇಟ್ಟು ಕ್ಯಾಬೇಜ್. ಅವ್ರು ಯಾರ್ಯಾರು ಹಾಕ್ತಾರೆ ಗೊತ್ತಿಲ್ಲ. ಇಲಿಗುಲ್ ಅಂತ ಒಂದು 70-80 7 ಕ್ರಾಸ್ ಇದೆ. ಅಲ್ಲೊಂದು ಇದನ್ನ ನೀವು ರೆಡಿ ಮಾಡ್ಕೊಳ್ಳಿ. ಅಲ್ಲೊಂದು ಕ್ಯಾಮ್ರಾ ಹಾಕ್ಸ್ತೀನಿ ನಾನು. 70-80 ಇಲಿಗುಲ್ ಸರ್. ನೈಟ್ ಫುಲ್ ನೈಟ್ ಅಲ್ಲಿ ಇಲಿಗಳೇನು ಮಾಡಕ್ಕಾಗಲ್ಲ. ಈಗ ಅದನ್ನ ಬಿಡಿಸ್ಬೇಕು. ಒಂದು ಕ್ಯಾಮ್ರಾ ಹಾಕ್ಸೋಣ. ಆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿಂದ ನಮ್ಮ ಏರಿಯಾಗೆಲ್ಲ ಇಲಿಗುಲ್ ಜಾಸ್ತಿ ಬರುತ್ತೆ. ಆಮೇಲೆ ಮೇಡಮ್ ಎದುರುಗಡೆ ಸಿಗ್ತೈತಾ? ಆಯ್ತು ವಾಪಸ್ ಫೋನ್ ಮಾಡ್ತಾರೆ. ಚಂದ್ರಶೇಖರ್ ಅಂತ ಅದು ನಾನು ನೋಡಿದ್ದೀನಿ ಸರ್. ವಾಕ್ ಮಾಡಲಿಕ್ಕೆ ಒಂದು ಫುಟ್ಪಾತ್ ಥರ ಮಾಡಬೇಕು. ಒಂದು ಸೈಡ್ಗೆ ಆಲ್ರೆಡಿ ನ್ಯಾರೋ ಇದೆ ಸರ್. 100% ಅದು ನಾವು ಟ್ರೈ ಮಾಡ್ತೀವಿ. ವಾಕ್ ಮಾಡುವಷ್ಟು ಮಾಡ್ತೀವಿ ಸರ್. ಎರಡು ಆ ಕಡೆ ಒಂದೇ ಮಾಡಿದರೆ ಎರಡು ಕಡೆ ಮಾಡಬೇಕಂತ ಫೋನ್ ಮಾಡ್ತಾರೆ. ಒಂದು ರಿಪ್ರೆಸೆಂಟೇಟಿವ್ ಮಾಡಿ ನಾವು ಕರ್ಸಿದೀವಿ ಮತ್ತೆ ಮಾತಾಡ್ತೀವಿ. ಪ್ರತಿಯೊಂದನ್ನು ಅಟೆಂಡ್ ಮಾಡೋಣ. 1.5 ಅಡಿ ಹೈಟ್ ಮಾಡಿಬಿಟ್ರೆ ಅಲ್ಲಿ ನೀರು ನಿಂತ್ರು ಓಡ್ರಿ ತೊಂದರೆ ಆಗಲ್ಲ. ನೀವು ಒಂದು ನಿಮ್ಮ ಸಜೆಷನ್ ಕೊಡಿ. ಮುಂದೆ ಹೋಗ್ಬೇಡಿ ಫೋನ್ ಮುಂದೆ ಮಹೇಶ್ ಅಣ್ಣ ಓಡು.
ಮಹಾನಗರ ಪಾಲಿಕೆ ಮಾಡಿದ್ರೆ ತುಂಬಾ ಅನುಕೂಲ ಆಗಿದೆ. ಯಾರು ಮಾಡಿದ್ರೆ ಕೆಲಸ ಮಾಡಿದ್ರು ಒಂದು ಕೆಲಸ ಮಾಡಿದ್ರೆ ಇವರೆಲ್ಲ ಮಾತಾಡ್ಬೇಕಾದ್ರೆ ರೆಕಾರ್ಡ್ ಹಾಕ್ಬಿಡಿ ನಂಬರು, ಆಮೇಲೆ ನಂಬರು ಆಗ್ತದೆ ಅವ್ರು ಯೂಸಸ್ ನೋಡ್ಕೊಂಡು ಆಯ್ತಾ. ಫೋನಲ್ಲಿ ಏನು ಮಾಮೂಲಿ ಆಡಿಯೋ ರೆಕಾರ್ಡ್ ಮಾಡಿ ಸಾಕು. ಸೊ ಆ ನಂಬರ್ ಹೆಚ್ಚು ಕಮ್ಮಿ ಆದ್ರೆ ಕೂಡ ಭಾಳ ವೇಸ್ಟ್ ಆಗಿದೆ. ಎಲ್ಲ ರೈಲ್ದು ಆಗಿಲ್ಲ, ಪಾರ್ಕ್ ಕ್ಲೀನ್ ಇಲ್ಲ, ಆಮೇಲೆ ಇದು ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಕ್ಕ ಮಕ್ಕಳು ಒಂದು ನಿಮಿಷ ಫೋನ್ ನಂಬರ್ ಬರ್ತಾ ಇದೆಯಲ್ವಾ? ಪುಟ್ಟರಾಜು ತಗೊಂಡಿದ್ರಾ? ಆಮೇಲೆ ಎಲ್ಲ ತಗೊಂಡಿದ್ರಾ? ಅರೇದು ಚಾರ್ಜ್ ಮಾಡ್ತಿದ್ರಾ? ಅವು ನಮ್ಗೆ ಇಲ್ಲಿ ಮೇನ್ ಆಗ್ಬೇಕಾಗಿತ್ತು ಸರ್, ಕೆಲಸ ಆಗಲಿಲ್ಲ, ಎಲ್ಲ ಪೆಂಡಿಂಗ್ ಆಗಿದೆ. ಹೌಸ್ ಏನದು ಸ್ವಿಮ್ಮಿಂಗ್ ಪೂಲು, ಆಮೇಲೆ ಮ್ಯೂಸಿಕಲ್ ಫೌಂಟೇನು, ಚಿಲ್ಡ್ರನ್ ಪ್ಲೇ ಯಾವುದು ಏನಿಲ್ಲ, ಎಲ್ಲ ಕಟ್ ಆಗಿದ್ದಾವೆಲ್ಲ, ಮುರಿದಾಗಿದ್ದಾವೆಲ್ಲ. ನಿಮ್ದನ್ನ ಫೋನ್ ಮಾಡ್ತೀನಿ, ನೋಡಿದೆ ಫೋಟೋ ತೋರಿಸಿದ್ರು ಅವ್ರ ಅಣ್ಣ ಒಂಚೂರು ಹಿಂದೆ ನಾನು ಎಲೆಕ್ಷನ್ ಕೌಂಟಿಂಗ್ ಕ್ಲಾಸ್ ಮಾನಿಟರ್ಗೆಲ್ಲ ಕೌಂಟಿಂಗ್ ರೌಂಡ್ ಮಾಡಿ ಪಾರ್ಕ್ಗಳಲ್ಲಿ ಆ ಒಂದು ಬೇಸಿಗೆಯನ್ನು ನೀಡಿ ಜಿಲ್ಲೆಗಳ ಕಾರ್ಯಕ್ರಮದ ಮೂಲಕ ಆ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದಕ್ಕೆ ಎಲೆಕ್ಷನ್ ಇದ್ದಿದ್ದೆ ಇವನು ಮ್ಯಾಥ್ಸ್ ಅಲ್ಲಿ ಫಸ್ಟ್ ಇದೆ. ಅಣ್ಣ ಒಂಚೂರು ಕಾಣಿಸ್ತಾರೆ. ಕೌಂಟಿಂಗ್ ಇರ್ಬೇಕಾಯ್ತಲ್ಲ, ಇವನ್ನ ಕಲಿಸಿದೆ ನನ್ನ ಪರವಾಗಿ ಕೌಂಟಿಂಗ್ ನಿಮಗೆ ಇಲ್ಲ ಅವ್ರ ನಂಬರ್ ತಗೊಂಡ್ಬರ್ತೀವಿ. ಅಣ್ಣ ಅಣ್ಣ ಒಂಚೂರು ಸರ್ 55 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದೀವಿ. ಸ್ಕೂಲ್ ಕಾಲೇಜ್ ನನ್ನ ಸ್ಕೂಲಲ್ಲಿ ಎಲೆಕ್ಷನ್ ಏಜೆಂಟ್ ಇವನು. ಸರ್ ನಮಗೆ ಫ್ರೇಮ್ ಕೊಡಿ ಸರ್, ಈ ಕಡೆ ತಿರುಗಿ. ಸ್ಕೂಲಲ್ಲಿ ಎಲೆಕ್ಷನ್ ನಿಂತಿದ್ದೆ, ನನಗೆ ಇವನು ಕೌಂಟಿಂಗ್ ಏಜೆಂಟ್. ವೆರಿ ಬ್ರೈಟ್ ಸ್ಟೂಡೆಂಟ್. ಸುಂದರಪ್ಪ ನಮ್ಮ ಕಡೆ ತಿರುಗಿ. ಸರ್ ಒಂದು ಸ್ಟೆಪ್ ಹಿಂದೆ ನಿಮ್ಮ ಕೈ ಅಡ್ಡಾಗುತ್ತೆ. ಮಹೇಶ್ ಅಣ್ಣ ಸುಮ್ಮನೆ ಇದೆಲ್ಲ ಮಾಡಿದ್ರೆ ಚೆನ್ನಾಗಿದೆ. ಫಿಕ್ಸ್ ಮಾಡ್ಕೊಳ್ಳಿ ಸರ್, ಸಾಕು. ಕವರ್ ಬೇಡ ಸರ್, ಫಿಕ್ಸ್ ಮಾಡ್ಕೊಳ್ಳಿ. ನಾನು ಸೀನಿಯರ್ ಸಿಟಿದ್ದೀನಿ. ಏನೋ ಸರ
ಕಾರಣವಾಗಿಲ್ಲ, ಸರಿಯಾಗಿ ತಾರ್ ಇಲ್ಲ. ಮೊನ್ನೆ ಒಂದು ಸ್ವಲ್ಪ ಕಾಮಗಾರಿ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಿಲ್ಲ. ಸೊ ನಮ್ಮ 2 ರಸ್ತೆಗಳು ನಮಗೆ ಅನುಕೂಲ ಇಲ್ಲ. ಒಂದು ಬ್ರಿಡ್ಜ್ ಕೆಳಗಡೆ ಬರುತ್ತೆ, ಆ ಬ್ರಿಡ್ಜ್ ಕೆಳಗಡೆ ಅಂತೂ ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ. ಆ ಕಡೆ ಈ ಕಡೆ ಗಾಡಿಗಳು ಅನಧಿಕೃತವಾಗಿ ಗಾಡಿಗಳು ಯಾವುದೋ ನಿಲ್ಲಿಸಿ. ಫೋನ್ ನಂಬರ್ ಹೇಳಿ. 874 ನಿಮ್ಮ ಹೆಸರು ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ರೆಡ್ಡಿನಾ? ಹೇಳಿ ನಂಬರು. 874 8844 190. ವಾಪಸ್ ಫೋನ್ ಮಾಡ್ತೀವಿ. ಹಾಂ ಸರ್. ಇನ್ನೊಬ್ಬರ ನಂಬರ್ ಹಲೋ ರಾಘವೇಂದ್ರ 9845 ಹಾಂ 945 ಇನ್ನೂ ಸೂಟರ್ ಇದ್ದೀನಿ ಫೋನ್ ಫಸ್ಟ್ ಸತ್ತೋದು ಫೋನ್ ವಾಪಸ್ ನಿಮಗೆ ಫೋನ್ ಮಾಡ್ತೀವಿ. ಇದೇನು ಬರ್ಕೊಟ್ಟಿದ್ದೀರಲ್ಲ ಇದನ್ನೆಲ್ಲ ಅಷ್ಟೇ ಮಾಡ್ತೀವಿ. ಥ್ಯಾಂಕ್ ಯು. ಸರ್, ಯೋಗ ಇದ್ರ ಬಗ್ಗೆ ತಮಗೆ ಹೇಳಿದಾರೆ, ಅದೊಂದು ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ನಾವಲ್ಲೇ ಸುಮಾರು ದಿವಸದಲ್ಲೇ ಮಾಡ್ತಾ ಇದ್ದೀವಿ. ಯೋಗ ಸೆಂಟರ್ ಸರ್. ಒಳ್ಳೆ ಜಾಗ ಇದೆ, ಒಳ್ಳೆ ಅವಕಾಶ ಇತ್ತು. ಡಯಾಲಿಸಿಸ್ ಹಂಗೆ ನಿಂತೋಗ್ಬಿಟ್ಟಿದೆ. ಇಲ್ಲ ನಡೀತಾ ಇದೆ ಎಲ್ಲ ಹಂಗೆ ಇದೆ. ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇಂದ ಸ್ಟಾಪ್ ಆಗಿದೆ. ಬರೀ 3 ನಡೀತಾ ಇದೆ. ಥ್ಯಾಂಕ್ ಯು ಸರ್. ಸ್ವಲ್ಪ ಮೀಡಿಯಾ ಜನಗಳೇ ಒಂಚೂರು ಹಿಂದೆ ಬಂದ್ರೆ ಸಾಕು. ನಾವು ಕಮ್ಮಿ ಜನ ಇದ್ದೀವಿ. ಪೂಲ್ ಆಗಿತ್ತು. ಅವಾಗ 6.5 ಕೋಟಿಗೆ ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿಸಿದ್ದಿದ್ದು. ಸದಾನಂದ ಗೌಡರು ಉದ್ಘಾಟನೆ ಮಾಡಿದ್ರು 2000. ಏನು ನಿಲ್ಸವ್ರೆ ಅಂತಲೇ ಗೊತ್ತಿಲ್ಲ, ಯಾಕೆ ಹೊಡೆದಾಕಿದ್ರು ಅಂತ ಗೊತ್ತಿಲ್ಲ. ಮೇಲೆ ಶೀಟ್ ಎಲ್ಲ ಕಿತ್ತು ಬೀಸಾಕಿ ಇದಕ್ಕೆ ರಾಮಕೃಷ್ಣ ಅವರ ಈಜುಕೊಳ ಅಂತ ಹೆಸರಿಟ್ಟಿದ್ದೆ. ಈ ಮಟ್ಟಿಗೆ ತಂದಿಟ್ಟವ್ರು. ಸ್ವಲ್ಪ ಮೀಡಿಯಾ ಅವರು ಸ್ವಲ್ಪ ತೋರ್ಸಪ್ಪ. ಹಿಂದಿಗಡೆ ಹೋಗ್ಬೇಕು. ನಮ್ಮ ನಾಗರಿಕ ಸಮಾಜಕ್ಕಾಗಿ ಏನೆಲ್ಲ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಸಂಡೇ ಸೇರ್ಕೊಳ್ತೀವಿ. ಸಂಡೇ ಎವ್ರಿ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಸುಮಾರು 350 ಜನ ಇದ್ದೀವಿ. ನಾವೆಲ್ಲ ಕೂಡ ಯಶವಂತಪುರ ಮತ್ತು ನಿವಾಸಿ. ನಾವು ಬಂದು ತುಂಬಾ ಖುಷಿ ಆಯ್ತು ಸರ್. ಇವ್ರೆ ಇವ್ರ ನಂಬರ್ ಬರ್ಕೊ. ಯಾರು ಇಬ್ರು ನಂಬರ್ ಬರ್ಕೊ. ಇವ್ರದ್ದು ನಿಮ್ದು ಏನೇನು ಗ್ರೀವೆನ್ಸಸ್ ಇದೆ ಹಿಂದೆ ಬನ್ನಿ ಸರ್. ಸ್ವಲ್ಪ ಹಿಂದೆ ಬರೋಣ. ಹಿಂದೆ ಒಂದು ಕೂಡ ಫಲ ಸಿಗುತ್ತೆ. 9845 ಹಿಂದೆ ಬರೋಣ. ಹಿಂದೆ ಬಂದು ಶುರು ಮಾಡ್ಕೊ. ಹೋಗಿ ನೋಡಿ 9240 ಶ್ರೀನಿವಾಸ್. ಸೆಕೆಂಡ್ ಲಾಲ್ಬಾಗ್ ಬಿಟ್ಟು ನೆಕ್ಸ್ಟ್ ಬೆಂಗಳೂರಲ್ಲಿ ಇದ್ದಿದೆ. ನಾಯಿಗಳ ಕಾಟ ತುಂಬಾ ಹೆಚ್ಚಾಗಿದೆ. ಸಾರ್ವಜನಿಕರು, ಮಕ್ಕಳು, ಹೆಣ್ಮಕ್ಳು ಓಡಾಡದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಈಗ ಅದು ಬಹಳ ಹೆಚ್ಚಾಗಿರೋದ್ರಿಂದ ಬಹಳ ಸಮಸ್ಯೆ ಆಗ್ತದೆ. ನಿವಾಸಿಗಳಾಗಿ ಮಕ್ಕಳಿಗೆಲ್ಲ ಬಹಳ ಜನ ಟಚ್ ಇದೆ. ಕೋರಿಕೆಯ ಮೇರೆಗೆ ಬರೀ ಮೂಗು ಕಿವಿ ಕಣ್ಣು ಮಾತಾಡೋದು. ಅದೇ ಜೀವಶಾಸ್ತ್ರ ನಿಮ್ದು ಚಾನಲ್. ಜೀವಶಾಸ್ತ್ರ ಅಣ್ಣ ಒಂಚೂರು ಎಲ್ಲ ಹಿಂದೆ ಬಂದಿದ್ರು. ಕಣ್ಣು ಕಿವಿ ಮೂಗು ಜೀವಶಾಸ್ತ್ರ ವಯಸ್ಸನ್ನು ಹೆಚ್ಚಿಸಿಕೊಟ್ಟಿರುವಂತಹ ಈ JP ಪಾರ್ಕ್ ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ವಯಸ್ಸಾದವರು ಪಾಪ ಶುಗರ್ ಕಾಯಿಲೆ ಇರೋರು, ಡಯಾಬಿಟಿಸ್ ಇರೋರು, ಮತ್ತೊಬ್ರು ನಾವು ವಾಕಿಂಗ್ ಬಂದಾಗ ಅವ್ರೇನಾದ್ರು ಬಹಿರ್ದೆಸೆಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲ ವಾಶ್ರೂಮ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಯಾವ ಆಮೇಲೆ ಹಾವುಗಳೆಲ್ಲ ಓಡಾಡ್ತಿರ್ತವೆ ಅಂತ ಒಂದು ಜನ ಭಯ ಬೀಳ್ತಾರೆ, ಭಯಭೀತರಾಗಿದ್ದಾರೆ. ಆ ಲೈಟಿಂಗ್ ವ್ಯವಸ್ಥೆ So we are not able to find. ಅಣ್ಣ ನಿಮ್ಗೆ ರೆಕಾರ್ಡ್ ಹಾಕೊಡ್ತೀನಿ ಸುಮ್ಮನೆ ರೀ. ಅಣ್ಣ ನಿಮ್ಗೆ ರೆಕಾರ್ಡ್ ಹಾಕೊಡ್ತೀನಿ ಸುಮ್ಮನೆ ರೀ. ಹೋಗ್ಬೇಕು ಜೋಬಲಿ ಯಾಕೆ ಕಿತ್ಕೊಂಡ್ಬಿಡ್ತಾರೆ.
ನೀವು ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಅಲ್ಲ ಲಿಸ್ಟ್ ಕೊಟ್ಟಿದ್ದೀರಿ, ಮಿಕ್ಕಿ ಎಲ್ಲ ಕಂಪ್ಲೀಟ್ ಹೇಳಿ. ನಿಮ್ಗೆ ಆದ್ರೆ ವಿಡಿಯೋ ಕಾಲ್ ಮಾಡ್ತಾರೆ, ಇಲ್ಲ ಅಂದ್ರೆ ಆಡಿಯೋ ಕಾಲ್ ಮಾಡ್ತಾರೆ. ಮಾಡಿ ಕಂಪ್ಲೀಟ್ ಎಲ್ಲ ನೀವು ಏನು ಹೇಳ್ತೀರಿ ಎಲ್ಲ ಬರ್ಕೊಳ್ತಾರೆ. ಒಂದೊಂದು ಅಟೆಂಡ್ ಮಾಡಿ ನಾವು ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ನೀವೇನ್ ಹೇಳಿದ್ರೆ ಏನ್ ಅಟೆಂಡ್ ಮಾಡಿದೀವಿ, ಯಾವ ಟೈಮ್ ಅಂತ ನಿಮ್ಗೆ ಸರ್ ಅಲ್ಲಿ ಡಬಲ್ ರೋಡ್ ಇತ್ತು ಸರ್ ಮೊದಲು ಈ JP ಪಾರ್ಕ್. ಆ ದೇವಸ್ಥಾನದ ಹತ್ರ ಏನಾಗ್ಬಿಟ್ಟಿದೆ, ಫಿಶ್ ಸ್ಟಾಲ್ ಇಟ್ಬಿಟ್ಟಿದ್ದಾರೆ, ಪಾನಿಪುರಿ ಸ್ಟಾಲ್ ಇಟ್ಟಿದ್ದಾರೆ. ಅಲ್ಲಿ ಓಡಾಡಕ್ಕೆ ಆಗಲ್ಲ ನಮಗೆ. ಒಂದು 2 ವೀಲರ್ ಕೂಡ ತಗೊಂಡ್ಬರಕ್ ಕಷ್ಟ ಆಗ್ತಾ ಇದೆ. ಸೊ ತುಂಬಾ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ. ರೈಲ್ವೆ ಕಾಂಪೌಂಡ್ ವಾಲ್ ಬಂದಿರೋದ್ರಿಂದ ರಾಮಯ್ಯ ಸಮಾಧಿ ಪಕ್ಕದಲ್ಲಿ ಸರ್, ರಾಮಯ್ಯ ಸಮಾಧಿ ಪಕ್ಕದಲ್ಲಿ. ಸೊ ಅಂಡರ್ ಪಾಸ್ ಮಾಡಿದ್ರು ಅಲ್ಲೂ ಸ್ವಲ್ಪ ಇದು ಸೈಡ್ ಅಲ್ಲಿ ಇದು ಹಾಕ್ಬೇಕು, ಯಾರಿಗಾದ್ರೂ ಫುಟ್ಪಾತ್ ತರ ಹಾಕ್ಕೊಟ್ರೆ ಸ್ವಲ್ಪ ನಡೆಯಕ್ಕಾಗಲ್ಲ. ವಿಸಿಟ್ ಮಾಡಿಸ್ತೀನಿ.